ಫ್ರೆಂಡ್ಸ್, ಇವತ್ತು ವಾಟ್ಸಪ್ಪಲ್ಲಿ ಎಂಟರ್ ಕೀ ಮಿಸ್ ಆಗಿರುತ್ತೆ. ಈ ಎಂಟರ್ ಕೀ ಮಿಸ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ, ನೀವು ವಾಟ್ಸಪ್ಪನ್ನು ನೆಕ್ಸ್ಟ್ ಲೈನಿಗೆ ಬರಬೇಕು ಅಂತ ಅಂದ್ರೂ ಅದನ್ನು ಜಸ್ಟ್ ನೀವು ಆ ಕೀನ ಪ್ರೆಸ್ ಮಾಡ್ತಿದ್ದಂಗೆ ಏನಾಗುತ್ತೆ ಅಂದರೆ ಮೆಸೇಜು ಸೆಂಡ್ ಆಗುತ್ತೆ. ಈ ಇಶ್ಯೂನ ಸರಿ ಮಾಡಬೇಕು ಅಂತಂದರೆ, ಅಂದರೆ ಈ ಪ್ರಾಬ್ಲಮನ್ನು ಸರಿ ಮಾಡಬೇಕು ಅಂತಂದರೆ ನೀವು ವಾಟ್ಸಪ್ಗೆ ನೋಡಿ ಅದು ಯಾವ ರೀತಿ ಪ್ರಾಬ್ಲಮ್ ಮಾಡ್ತಾ ಇರುತ್ತೆ ಅಂತಲೂ ನಾನು ಪ್ರಾಕ್ಟಿಕಲ್ ಆಗಿ ಅಂದರೆ ತೋರಿಸ್ಬಿಡ್ತೀನಿ. ವಾಟ್ಸಪ್ಗೆ ಎಂಟರ್ ಆಗಿ, ವಾಟ್ಸಪ್ಗೆ ಎಂಟರ್ ಆದಮೇಲೆ ಯಾವ್ದಾದ್ರು ಮೆಸೇಜ್ಗೆ ಹೋಗಿ ಟೆಕ್ಸ್ಟನ್ನು ಟೈಪ್ ಮಾಡಿ ಇವಾಗ ನೋಡಿ, ನೀವು ಎಂಟರ್ ಕೀ ಅಂದರೆ ಇನ್ನೊಂದು ಲೈನಿಗೆ ಬರಬೇಕು ಅಂತಂದ್ರೂ ಇಲ್ಲೇನೋ ಈ ಕೀನ ಎಂಟರ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಮೆಸೇಜ್ ಸೆಂಡ್ ಆಗುತ್ತೆ. ಅಂದರೆ ಇದು ಇನ್ನೊಂದು ನೆಕ್ಸ್ಟ್ ಲೈನಿಗೆ ಬರಲ್ಲ. ಈ ಆಪ್ಷನ್ ಅನೇಬಲ್ ಆದಾಗ ಏನಿದ್ರು ಒಂದು ಲೈನಿಗೆ ಮಾತ್ರನೇ ಅದು ಆಪ್ಷನ್ನು, ಸೆಕೆಂಡ್ ಲೈನಿಗೆ ಬರಬೇಕು ಅಂತಂದ್ರೂ ಅದು ಸೆಂಡ್ ಆಪ್ಷನ್ ಆಗಿರುತ್ತೆ, ಬಿಟ್ಟರೆ ಅದು ಇನ್ನೊಂದು ಲೈನಿಗೆ ಬರೋದೇ ಇಲ್ಲ. ಅದಕ್ಕೆ ಈ ಇಶ್ಯೂನ ಫಿಕ್ಸ್ ಮಾಡಬೇಕು ಅಂತಂದರೆ ನೀವು ವಾಟ್ಸಪ್ ಮೈನ್ ಪೇಜ್ಗೆ ಹೋಗಿ, ಮೈನ್ ಪೇಜಲ್ಲಿ ರೈಟ್ ಸೈಡಲ್ಲಿ ಈ 3 ಡಾಟ್ಸ್ ಇರುತ್ತಲ್ಲ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ಚಾರ್ಟ್ಸ್ ಇರುತ್ತಲ್ಲ ಇದನ್ನು ಓಪನ್ ಮಾಡಿ. ಇದನ್ನು ಓಪನ್ ಮಾಡಿದ್ದಾದಮೇಲೆ ನೋಡಿ ಇಲ್ಲಿ 3ನೇ ಆಪ್ಷನ್ ಎಂಟರ್ ಈಸ್ ಸೆಂಡ್, ಎಂಟರ್ ಕೀ ವಿಲ್ ಸೆಂಡ್ ಯುವರ್ ಮೆಸೇಜ್. ಇದೇನಾಗಿರುತ್ತೆ ಅಂದರೆ ಆನ್ ಆಗಿರುತ್ತೆ. ಇದನ್ನು ಆಫ್ ಮಾಡ್ಕೊಳ್ಳಿ. ಇದನ್ನು ಆಫ್ ಮಾಡಿಕೊಂಡು ಬ್ಯಾಕ್ ಬಂದು ಮೈನ್ ಪೇಜ್ಗೆ ಬಂದು ಯಾವುದಾದ್ರೂ ಮೈನ್ ಪೇಜಿಗೆ ಬಂದು ಮತ್ತೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಎಂಟರ್ ಕೀ ಮತ್ತೆ ಅದು ಆಫ್ ಆಗಿದೆಯಾ ಇಲ್ವಾ ಅಂತ. ನೋಡಿ ಆಲ್ರೆಡಿ ಬಂತು. ನೀವು ಇವಾಗ ಬಂದುಬಿಟ್ಟು ನೆಕ್ಸ್ಟ್ ಲೈನ್ ನೋಡಿ ಫ್ರೆಂಡ್ಸ್, ಫಿಕ್ಸ್ ಆಯ್ತಲ್ಲ. ಈ ರೀತಿಯಾಗಿ ನೀವು ಎಂಟರ್ ಕೀ ಇಶ್ಯೂನ ಫಿಕ್ಸ್ ಮಾಡ್ಕೊಬೋದು. ಇವಾಗ ಬೇಕು ಅಂದರೆ ನೀವು ಇಲ್ಲಿಂದ ಎಷ್ಟು ಲೈನ್ಸ್ ಅಂದರೆ ವಾಟ್ಸಪ್ ಲಿಮಿಟ್ ಲೈನ್ಸ್ ಎಷ್ಟಿದೆಯೋ ಅಷ್ಟನ್ನು ಬೇಕಾದ್ರೆ ಇದು ಮಾಡ್ಕೊಬೋದು. ನಮ್ಮ ಚಾನಲ್ನು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋಗೂ ಒಂದು ಲೈಕ್ ಕೊಡಿ. ಹಾಗೆ ಈ ಥರ ಮೊಬೈಲು ಲ್ಯಾಪ್ಟಾಪ್ ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ನು ಬೆಳೆಯೋದಕ್ಕೆ ನಿಮ್ಮ ಸಹಕಾರ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.